ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಮಿನಿ ಬ್ಲಾಗ್ ಆಗಿರುತ್ತೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಮಂಗಳವಾರ ಬೆಳಗ್ಗೆದು. ಬನ್ನಿ, ಮನೆ ಮುಂದೆ ವೆದರ್ ಈ ಥರ ಇದೆ. ರೋಡೆಲ್ಲ ಫುಲ್ಲು ಕಿತ್ತಾಕಿದ್ದಾರೆ, ಟಾರ್ ಹಾಕ್ತಾರಂತೆ. ಹಾಗಾಗಿ ನೋಡ್ಬೋದು ಈ ಥರ ಇದೆ. ಪ್ಲಾಸ್ಟಿಕ್ ಮಾಡಿ ಎಲ್ಲ ಕಲ್ಲು ಮಾಡ್ತಾರೆಲ್ಲ ಹೊಡೆದಾಕಿದ್ದಾರೆ, ಟಾರ್ ಹಾಕ್ತಾರಂತೆ. ಹಾಗಾಗಿ ಇವತ್ತು ಟಿಫನ್ಗೆ ಸಿಂಪಲ್ಲಾಗಿ ವಾಂಗಿ ಬತ್ತಲ್ಲ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ. ರೈಸು 1 ಲೋಟ ಅಕ್ಕಿಗೆ 3 ಲೋಟ ನೀರಿಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಸಾಫ್ಟಾಗಿರಬೇಕು ಅಂತ. ಅನ್ನಕ್ಕೆ ಹಾಗೆ ಸಿಂಪಲ್ಲಾಗಿ ಗೊಜ್ಜು ಮಾಡ್ಕೊಂಡಿದ್ದು. ತುಂಬ ಆರ್ಟಿಫಿಷಿಯಲ್ ಯಾವುದೂ ಇಲ್ಲ, ಗೊಜ್ಜು ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ಕಲಸಿರೋದಿದೆ ಅಷ್ಟೇ, ಏನಿಲ್ಲ. ಎಣ್ಣೆ, ಸಾಸಿವೆ, ಓಕೆನಾ. ಕರಿಬೇವಿನ ಸೊಪ್ಪು ಹಾಕಿಲ್ಲ, ಬೇಕಾದ್ರೆ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ, ಹಚ್ಚಿರೋ ಕ್ಯಾರೆಟು, ಹುರುಳಿಕಾಯಿ, ಒಂದು ದೊಡ್ಡದು ಕ್ಯಾರೆಟು, ಒಂದು 10 ಹುರುಳಿಕಾಯಿ ಸಣ್ಣಗೆ ಹಚ್ಕೊಂಡು, ಆಲೂಗಡ್ಡೆ ಒಂದು ಸಣ್ಣದು, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ ಹಾಕಲಿಲ್ಲ. ಹಾಗೆ ಖಾರಕ್ಕೆ ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನು, ಒಂದು 2 ಚಿಟಿಕೆಯಷ್ಟು ಇದು ಕಪ್ಪು ಮೆಣಸು ಪುಡಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಕೊಂಡು ತರಕಾರಿ ಹಾಕಿ ಬಾಡಿಸ್ಕೊಂಡು 2 ಟೊಮೆಟೊ ರುಬ್ಬ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಾಗೆ ನಿಂಬೆಹಣ್ಣು ಅಷ್ಟೇ, ಉಪ್ಪು ರುಚಿಗೆ ತಕ್ಕಷ್ಟು. ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೇ ಇಲ್ಲಿ ಇದು ಉಪಯೋಗಿಸಿಲ್ಲ, ಯಾವುದೇ ಬೇರೆ ಆರ್ಟಿಫಿಷಿಯಲ್ ದೂರ ಇದು ಯಾವುದು ಸೋಯಾ ಸಾಸು, ಟೊಮೆಟೊ ಸಾಸು, ಚಿಲ್ಲಿ ಸಾಸ್ ಏನೂ ಉಪಯೋಗಿಸಿಲ್ಲ. ಚಿಲ್ಲಿ ಸಾಸ್ಗೆ ಹಸಿಮೆಣ್ಸಿನ್ಕಾಯಿ ಹಚ್ಚಾಕಿದ್ದೀನಿ, ಟೊಮೆಟೊ 2 ರುಬ್ಕೊಂಡಿದ್ದೀನಿ. ಸೋಯಾ ಸಾಸ್ಗೆ ಹುಳಿ ಅಂಶಕ್ಕೆ ನಿಂಬೆಹಣ್ಣು ಹಾಕಿದ್ದೀನಿ, ಯಾಕಂದರೆ ಟೊಮೆಟೊ ಸಾಸ್ಗೆ ಟೊಮೆಟೊ ಕೂಡ ಹಾಕಿದೆ. ಹಾಗಾಗಿ ತುಂಬ ರುಚಿಯಾಗಿತ್ತು. ಬೇಕಂದರೆ ಸ್ವಲ್ಪ ಮ್ಯಾಗಿಗೆ ಟೇಸ್ಟ್ ಇದಾಗ್ತಾರಲ್ಲ, ಟೇಸ್ಟ್ ಪೌಡ್ರು, ಅದೊಂದು ತಂದಿಟ್ಕೊಂಡು ಹಾಕ್ಕೋಬೋದು. ತುಂಬ ನ್ಯಾಚುರಲಾಗಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿತ್ತು. ಹಾಗೆ ಕೂಡ ಸೊಪ್ಪು ತಂದ್ಕೊಂಡಿದ್ದೀವಿ, ಅರವೆ ಸೊಪ್ಪು. ಉಪ್ಸಾರು ಅಥವಾ ಬಸ್ಸಾರು ಮಾಡಬೇಕು. ಸೊಪ್ಪಲ್ಲಿ ಅರ್ಧಕ್ಕರ್ಧ ಇದೇ ಹೋಗ್ಬಿಡುತ್ತೆ, ವೇಸ್ಟೇ. ಎಲ್ಲ ನೀಟಾಗಿ ಬಿಡಿಸಿದ್ದೀನಿ, ಹಚ್ಕೋಬೇಕು. ಈ ಎಣ್ಣೆಲೆ ಆಗಿರೋದೆಲ್ಲ ಎಸಿಬೇಕು. ಪಾತ್ರೆ ಟಿಫನ್ದು ಸ್ವಲ್ಪ ಇದೆ ಅಷ್ಟೇ. ಅಲ್ಲೇ ಒಂದು ಬೇಷನ್ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಇದು ನಿನ್ನೆ ಸಂಜೆ, ಸೋಮವಾರ ಸಂಜೆದು ಪೂಜೆ ಸಿಂಪಲ್ಲಾಗಿದೆ. ಹಾಗೆ ನಾಳೆ ಟಿಫನ್ಗೆ ಟೈಮ್ ಆಲ್ಮೋಸ್ಟ್ ಈಗ 11 ಗಂಟೆ ಆಗ್ತಾಯಿದೆ. ಲೇಟಾಗಿ ನೆನೆಸಿದ್ದೀನಿ. ಡಿಪೋ ಅಕ್ಕಿ, ಹಾಗೆ ಒಂದು 3-3.25 ಪಾವು ಡಿಪೋ ಅಕ್ಕಿ, 1 ಪಾವಕ್ಕಿಂತ ಸ್ವಲ್ಪ ಕಡಿಮೆ ಇದು ಉದ್ದಿನಬೇಳೆ, 1-2 ಸ್ಪೂನ್ ಮೆಂತ್ಯ, 3 ಸ್ಪೂನು ಕಡಲೆಬೇಳೆ, ಸ್ವಲ್ಪ 1-2-3 ಇಡಿಯಷ್ಟು ಇದು ಹಾಕಿದ್ದೀನಿ ಸಬ್ಬಕ್ಕಿ. ಕಾಣ್ತಾ ಇದೆಯಾ ನಿಮಗೆ? ಪವರ್ ಆಯಿತು. ಇದೆಲ್ಲ ನೆನೆಸ್ತೀನಿ. ಈಗ 11 ಗಂಟೆ, 5 ಅವರ್ಸ್ ಸಾಕು. ಒಂದು 5 ಗಂಟೆ 5:15 ರುಬ್ಕೋತೀನಿ. ದೋಸೆಗೆ ಆಲೂಗಡ್ಡೆ ಪಲ್ಯ, ಚಟ್ನಿ ಅಥವಾ ಆಲೂಗಡ್ಡೆ ಸಾಗು ಏನಾದರೂ ಮಾಡ್ಕೊಬೋದು. ಇವಾಗ ಜಸ್ಟ್ ನಮ್ಮನೆ ಕಡೆ ಪವರ್ ಹೋಗಿದೆ. ನಿಮ್ಮ ಕಡೆನೂ ಹೀಗೆ ಹೋಗುತ್ತಾ? ಮಳೆ ಹೇಗಿದೆ ಕಮೆಂಟ್ ಮಾಡಿ. ಬಿಸಿಲಿದೆಯಾ ನಿಮ್ಮ ಕಡೆ? ಯಾವ ಊರಿಂದ ವೀಡಿಯೋ ನೋಡ್ತಾಯಿದ್ದೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬೈ ಟೇಕ್ ಕೇರ್. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ.